ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಆತಂಕವನ್ನ ಒಬ್ಬ ಅಪರಿಚಿತ ವ್ಯಕ್ತಿ ತಂದಿಟ್ಟಿದ್ದಾನೆ. ಮತ್ತೊಂದ್ಸಲ ಅವರ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಮೂಡ್ತಾ ಇದೆ. ಸಿತಾರೆ ಜಮೀನ್ ಪರ್ ಪ್ರೀಮಿಯರ್ ಶೋ ವೇಳೆ ಈ ಘಟನೆ ಆಗಿರೋದು. ಸಿನಿಮಾ ವೀಕ್ಷಿಸಿ ಹೊರಗೆ ಬರಬೇಕಾದ್ರೆ ಸಲ್ಮಾನ್ ಖಾನ್ ಸಮೀಪಕ್ಕೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಅಪರಿಚಿತ ವ್ಯಕ್ತಿಯನ್ನ ಸಲ್ಮಾನ್ ಅಂಗರಕ್ಷಕರು ನಂತರ ತಡೆದ್ರು. ಬಟ್ ಅಷ್ಟೊಂದು ಹತ್ರಕಾತ ಬರೋದಕ್ಕೆ ಹೆಂಗಾಯ್ತು ಅನ್ನೋದು ಒಂದು ಪ್ರಶ್ನೆ. ಆಮೇಲೆ ಯಾಕೆ ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ ಅಂದರೆ, ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗು ಪದೇ ಪದೇ ಇವ್ರು ಬಂದು ಅವ್ರ ಊರಿನಲ್ಲಿ ಕ್ಷಮೆ ಕೇಳಬೇಕು ಮತ್ತು ಒಂದಷ್ಟು ದುಡ್ಡು ಕೊಡಬೇಕು ಅಂತ ಕೇಳ್ತಾನೆ ಇದೆ, ಡಿಮ್ಯಾಂಡ್ ಮಾಡ್ತಾನೆ ಇದೆ. ಇಲ್ಲಾಂದರೆ ನಾವು ಅವ್ರನ್ನ ಮುಗಿಸ್ತೀವಿ ಅಂತೆಲ್ಲ ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಸೊ ಆತಂಕ ಇದರ ಬೆನ್ನಲ್ಲೇ ನಿರ್ಮಾಣ ಆಗಿದೆ. ಈ ವಿಜುವಲ್ಸ್ ಕೂಡ ಈಗ ಭಾಳ ವೈರಲ್ ಆಗ್ತಾ ಇದೆ. ಸಲ್ಮಾನ್ ಖಾನ್ಗೆ ತೀರಾ ಹತ್ತಿರದಲ್ಲಿ ಒಬ್ಬ ವ್ಯಕ್ತಿ, ಅಪರಿಚಿತ ವ್ಯಕ್ತಿ ಬಂದಿರೋದು, ನಂತರ ಅಂಗರಕ್ಷಕರು ಆತನನ್ನು ತಳೆದಂತಹ ಪ್ರಸಂಗ ಎಲ್ಲವೂ ಕೂಡ ನಡೆದಿದೆ. ಕ್ಷಣಕಾಲ ಸಲ್ಮಾನ್ ಖಾನ್ ಅಂಗರಕ್ಷಕರಿಗೆ ಅಲ್ಲಿ ತಬ್ಬಿಬ್ಬಾಗುವಂತಹ ಘಟನೆ ಕೂಡ ನಡೀತಂತೆ. ಯೂಶಲಿ VVIP ಮೂಮೆಂಟ್ಸ್ ಅಥವಾ ಈ ಥರದ ಸ್ಟಾರ್ಸ್ ಎಲ್ಲ ಇದ್ದಾಗ ಅವ್ರದ್ದೇ ಸುತ್ತಮುತ್ತ ಇರೋ ಸರ್ಕಲ್ ಯಾರನ್ನೂ ಹತ್ರ ಬರೋದಕ್ಕೆ ಬಿಡಲ್ಲ. ಆ ಕೋಟೆಯನ್ನು ಭೇದಿಸಿ ಒಬ್ಬ ಬರ್ತಾನೆ ಅಂದರೆ ಸೆಕ್ಯೂರಿಟಿ ಲ್ಯಾಬ್ಸ್, ಅವರ ಪ್ರೈವೇಟ್ ಸೆಕ್ಯೂರಿಟಿ ಲ್ಯಾಬ್ಸ್ ಎಷ್ಟರ ಮಟ್ಟಿಗೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೋದು. ಭಾರತಿ ಏನು ಎಕ್ಸಾಕ್ಟ್ಲಿ ಆಯಿತು? ಮಮತಾ, ಆಕ್ಚುಲಿ ಸಲ್ಮಾನ್ ಖಾನ್ಗೆ ಆಲ್ರೆಡಿ Y+ ಭದ್ರತೆ ಇದೆ. ಯಾಕಂದ್ರೆ ಕಾರಣ ಅವರಿಗೆ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಇಂದ ಜೀವ ಬೆದರಿಕೆ ಇದೆಯಲ್ಲ, ಹೀಗಾಗಿ ಅವರಿಗೆ Y+ ಸೆಕ್ಯೂರಿಟಿ ಆಲ್ರೆಡಿ ಇದೆ. ಅವ್ರು ಎಲ್ಲಿ ಹೋಗ್ಬೇಕಾದ್ರೂ ಬರ್ಬೇಕಾದ್ರೂ ಸಾಕಷ್ಟು ಭದ್ರತೆ ಇದ್ದೇ ಇರುತ್ತೆ. ಇದೀಗ ಅಮೀರ್ ಖಾನ್ ನಿರ್ದೇಶನದಲ್ಲಿ ಬಂದಿರುವಂತಹ ಸಿತಾರೆ ಜಮೀನ್ ಪರ್ ಪ್ರೀಮಿಯರ್ ಶೋ ಇತ್ತು. ಹೀಗಾಗಿ ಬರ್ತಾರೆ ಆ ವೇಳೆ ಅವರು ಸಿನಿಮಾ ಮುಗಿಸ್ಕೊಂಡು ಆಚೆ ಬರ್ಬೇಕಾದ್ರೆ ಸಕಲ ಭದ್ರತೆ ಇತ್ತು. ಆದ್ರೂ ಕೂಡ ಒಬ್ಬ ವ್ಯಕ್ತಿ ಫೋನ್ ಎತ್ಕೊಂಡು ಹತ್ರ ಬರೋದಕ್ಕೆ ಹೋಗ್ತಾನೆ. ಆದ್ರೆ ಅಪರಿಚಿತ ವ್ಯಕ್ತಿ ಆತರ ಬಂದು ಎಲ್ಲಾ ಸ್ಟಾರ್ಸ್ ಗಳ ತರ ಸಲ್ಮಾನ್ ಖಾನ್ ನಡ್ಸ್ಕೊಳಕ್ ಆಗಲ್ಲ. ಯಾಕಂದ್ರೆ ಅವರಿಗೆ ತುಂಬಾನೇ ಥ್ರೆಟ್ ಇರೋದ್ರಿಂದ ಅವ್ರ ಮನೆಯಲ್ಲೂ ಸಾಕಷ್ಟು ಬಾರಿ ಗುಂಡಿನ ದಾಳಿ ಆಗಿತ್ತು. ಹೀಗಾಗಿ ಅವರನ್ನ ಸಿಕ್ಕಾಪಟ್ಟೆ ಸೆಕ್ಯೂರ್ ಆಗಿ ನೋಡ್ಕೊಳ್ತಾರೆ. ಹೀಗಾಗಿ ಸಲ್ಮಾನ್ ಖಾನ್ ಅವರ ಹತ್ರ ಬರ್ತಿದ್ದಂತಹ ವ್ಯಕ್ತಿಯನ್ನ ತಡೆದು ಆಮೇಲೆ ಅವ್ರನ್ನ ವಿಚಾರಣೆ ಮಾಡಿ ಆತ ಯಾರು ಅಲ್ಲ ಅನ್ನೋದು ಗೊತ್ತಾದ್ಮೇಲೆನೆ ಬಿಟ್ಟಿರೋದು. ಆದ್ರೆ ಆ ಕ್ಷಣಕ್ಕೆ ಆ ವ್ಯಕ್ತಿಯಿಂದ ಸಿಕ್ಕಾಪಟ್ಟೆ ಒಂದು ಕಷ್ಟ, ಅವೇರ್ ಕ್ರಿಯೇಟ್ ಆಗುತ್ತೆ ಸಲ್ಮಾನ್ ಖಾನ್ಗೆ. ಮಮತಾ, ರೈಟ್, ಧನ್ಯವಾದ ಭಾರತಿ ತಮ್ಮ ಮಾಹಿತಿಗಾಗಿ. ಒಂದು ಸ್ವಲ್ಪ ದಿನಗಳ ಹಿಂದಷ್ಟೇ ಗ್ಯಾಲಕ್ಸಿ ಅಪಾರ್ಟ್ಮೆಂಟ್ಗೆ ಅಪರಿಚಿತ ವ್ಯಕ್ತಿಯೊಬ್ಬ ನುಗ್ಬಿಟ್ಟಿದ್ದ, ಇವರಿದ್ದ ಫ್ಲೋರ್ಗೆ ಬಂದಿದ್ದಂತೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಆತಂಕ ಮುಂದುವರಿತಾ ಇದೆ.